ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬಂದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಫುಲ್ಲು ಮಳೆ ಹಿಡ್ಕೊಬಿಟ್ಟಿದೆ ಫ್ರೆಂಡ್ಸ್. ಬೆಳಗ್ಗೆನೆ ತುಂಬ ಮಳೆ ಹಿಡಿದ್ಬಿಟ್ಟಿದೆ. 3 ದಿನ ಹೀಗೆ ಮಳೆ ಹಿಡ್ದಿರುತ್ತಂತೆ. ಅಂದರೆ ಟಿ ವಿಲೆಲ್ಲ ತೋರಿಸ್ತಾ ಇದ್ರು. ಅದಕ್ಕಾಗಿ ನಾವು 3 ದಿನ ಮನೆ ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ. ಈ ಥರ ಮಳೆ ಬಂದರೆ ನಿಜವಾಗ್ಲೂ ಹೋಗಲ್ಲ. ಬನ್ನಿ ತೋರಿಸ್ತೀನಿ ಯಾವ ಥರ ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿದ್ರಲ್ಲ ಹೇಗೆ ಬರ್ತೈತೆ ಅಂತ ಹೇಳ್ಬಿಟ್ಟು ಮಳೆ. ಈ ಮಳೆಯಲ್ಲಿ ನಾವು ಎಲ್ಲಾದರೂ ಹೋಗಿ ಸಿಕ್ಕಾಕೊಂಡ್ರೆ ಗೋವಿಂದ ನಮ್ಮ ಕತೆ. ನೆನ್ನೆನೆ ನಡೆದು ಸಾಕಾಗ್ಬಿಟ್ಟಿತ್ತು ನಮಗಂತೂ. ಅದಕ್ಕೆ ಇವತ್ತು ನಮ್ಮ ಅಮ್ಮನೂ ಹೋಗೋದೇ ಬೇಡ, ಬಿಡತ್ತಾಗಿ ನಾವು ತಿನ್ನೋ ಒಂದಿಷ್ಟು ಜನಕ್ಕೆ ಬಾಡಿಗೆ ಕಟ್ಟೋದಕ್ಕೆ ಯಾಕೆ ಹೋಗಬೇಕು, ಬಿಡತ್ತಾಗಿ ಹೋಗೋಣ, ಇದೆಲ್ಲ ಕಮ್ಮಿ ಆಗಲಿ ಅಂತ. ಅದರಲ್ಲಿ ಬೇರೆ ಫೋನಲ್ಲೆಲ್ಲ ತೋರಿಸ್ತಾವ್ರಲ್ಲ ಹಿಂಗೆ ಇನ್ನು 3 ದಿನ ಅಂದ್ಬಿಟ್ಟು. ಅದಕ್ಕೋಸ್ಕರ ನಮ್ಮ ಅಮ್ಮನೂ ಬೇಡ ಬಿಡತ್ತಾಗಿ ಅಂತ ಅಂದು. ಅಂದರೆ ನಮ್ಮ ಅಮ್ಮನಿಗೂ ಪಾಪ ಹುಷಾರಿಲ್ಲ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಅದು ಒಂದು ಸರಿ ಬಿದ್ದಿದ್ರು ನಮ್ಮ ಅಮ್ಮ. ಆವಾಗ ನಮ್ಮ ತಂಗಿ ಡಿಲಿವರಿ ಟೈಮಲ್ಲಿ ಬಿದ್ದುಬಿಟ್ಟಿದ್ರು. ಹಾಸ್ಪಿಟ್ಲ್ ಹತ್ರನೇ ಬಿದ್ದು ಕಾಲು ತುಂಬ ಏಟಾಗಿತ್ತು. ಅದು ಆವಾಗ ನೋವು ಕಂಡಿರಲಿಲ್ಲ. ಇವಾಗ ಅಂದರೆ ಅದು ನೋವು ಕಂಡಿರಲಿಲ್ಲ, ಆದರೆ ಅಡ್ಮಿಂಟ್ ಎಲ್ಲ ಆಗಿದ್ರು. ಅಷ್ಟೊಂದೇನು ಇದಾಗಿರಲಿಲ್ಲ. ಅದೇನಾಗಿದೆ ಅಂದರೆ ಇವಾಗ ಅದು ನೋವು ಕಾಣಿಸ್ಕೊತಾ ಇದೆ. ಅಂದರೆ ಈಗ ಏನು ಜಾಸ್ತಿ ಓಡಾಡೋಕ್ಕಾಗಲ್ಲ. ಅದರಲ್ಲಿ ಬೇರೆ ನಾವು ನಿನ್ನೆ ನಿಜವಾಗ್ಲೂ 9 ಕಿಲೋಮೀಟ್ರ್ ನಡೆದು ಸತ್ತೋ ಥರ ಆಗೋಗ್ಬಿಡ್ತು ನಮಗೆ. ಅದು ₹1 ಫೋನ್ ಇಲ್ಲ, ಏನಿಲ್ಲ, ಆ ಥರ ಆಯಿತಾ. ಅದಕ್ಕೋಸ್ಕರ ನಾವು ಬೇಜಾರಾಗಿ ಈ ಮಳೆ ಬೇರೆ ಹಿಡ್ಕೊಂಡೈತೆ, ಇನ್ನು ಎಲ್ಲಿ ಹೋಗೋದು ಅಂತ ಹೇಳ್ಬಿಟ್ಟು ನಾವು ಕೂಡ ಹೋಗಿಲ್ಲ ಫ್ರೆಂಡ್ಸ್. ಮತ್ತು ಇವತ್ತು ನಾನು ತಿಂಡಿಗೆ ಚನಾ ಮಸಾಲ ಮತ್ತು ಪೂರಿ ಮಾಡ್ತೀನಿ. ಆ ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಬನ್ನಿ. ಯಾಕಂದರೆ ಈಗ ಟೈಮ್ ಆಗಿಬಿಟ್ಟೈತೆ. ಯಾಕಂದರೆ ನಾನು ಇವತ್ತು ವ್ಯಾಪಾರಕ್ಕೆ ಹೋಗಿಲ್ವಲ್ಲ, ಹಾಗಾಗಿ ಇವತ್ತು ಲೇಟಾಗಿ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ 7 ಗಂಟೆವರೆಗೂ ಮಲಗಿದ್ದೆ. ಈಗೆದ್ದು ನಾನು ವಿಡಿಯೋ ಮಾಡ್ತಾ ಇರೋದು. ಈ ರೆಸಿಪಿಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಬನ್ನಿ, ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ಮೊದಲಿಗೆ ಇಲ್ಲಿ ದಪ್ಪ ಕಡಲೆಕಾಳು ಬರುತ್ತಲ್ಲ, ವೈಟ್ ಕಲರು ಅದನ್ನು ನಾನು ನೈಟ್ ಪೂರ್ತಿ ನೆನೆಸಿದ್ದೆ. ಇವಾಗ ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ. ಈ ಬೇಯಿಸ್ಬೇಕಾದ್ರೆ ಇದಕ್ಕೆ ಈ ಪಲಾವ್ ಎಲೆ ಸಿಗುತ್ತಲ್ಲ, ಪಲಾವ್ ಎಲೆ ಮತ್ತು ಚಕ್ಕೆನ ಹಾಕಬೇಕು. ಯಾಕಂದರೆ ಅದ್ರ ಸ್ಮೆಲ್ ಇರುತ್ತೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ನಾನು. ಇಷ್ಟನ್ನು ಬೇಯಿಸ್ಕೊಳ್ಳೋಣ ಫಸ್ಟು. ಅಂದರೆ 1-2 ವಿಸಲ್ ಸಾಕು. ಅದು ಚೆನ್ನಾಗಿ ಬೆಂದಿರುತ್ತೆ, ನೆಂದಿರೋಂಥ ಕಾಳಲ್ವಾ, ಚೆನ್ನಾಗಿ ಬೆಂದಿರುತ್ತೆ. 2 ವಿಸಲ್ ಬರಲಿ ಸಾಕು. ಈ ಪಲಾವ್ ಎಲೆ ಈ ಚಕ್ಕೆ ಹಾಕೋದ್ರಿಂದ ಅದ್ರ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಅಂದರೆ ಅದಕ್ಕೆ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟು, ತುಂಬ ಚೆನ್ನಾಗಿರುತ್ತೆ ಹೇಳಬೇಕಂದ್ರೆ. ಅದಕ್ಕೋಸ್ಕರ ಈ ಥರ ಹಾಕೋದು. ಕೆಲವರು ಮೂಟೆ ಕಟ್ಬಿಟ್ಟು ಹಾಕ್ತಾರೆ, ಚಿಕ್ಕ ಚಿಕ್ಕ ಮೂಟೆ ಕಟ್ಬಿಟ್ಟು ಹಾಕ್ತಾರೆ. ನಾನು ಹಾಗೆ ಹಾಕಿದ್ದೀನಿ, ತೆಗಿಬೋದಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಇದಕ್ಕೆ ಮಸಾಲೆನ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆಗೆ ಬಂದು ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಈರುಳ್ಳಿ, ಅಂದರೆ ಈರುಳ್ಳಿ ಮತ್ತು ಟೊಮೊಟೊ, ಇಷ್ಟನ್ನು ಮಾತ್ರ ನಾನಿಲ್ಲಿ ತೊಗೊಂಡಿದ್ದೀನಿ. ಯಾಕಂದರೆ ಇಷ್ಟನ್ನು ಮಾತ್ರ ನಾವು ರುಬ್ಕೋಬೇಕಾಗುತ್ತೆ ಫಸ್ಟು. ಇನ್ನು ರುಬ್ಬೋ ಅಂಥದ್ದು ಏನೂ ಇರೋದಿಲ್ಲ, ಇಷ್ಟು ಮಾತ್ರ ರುಬ್ಕೋಬೇಕಾಗುತ್ತೆ. ಇದನ್ನ ಇವಾಗ ನಾನು ಜಾರ್ಗೆಲ್ಲ ಹಾಕ್ಕೊಂಡು ಒಂದು ಸೈಡಲ್ಲಿ ರುಬ್ಬಿಟ್ಟು ಇಡ್ತೀನಿ. ಮತ್ತು ಇದಕ್ಕೆ ಇನ್ನೊಂದು ಏನು ಅಂದರೆ, ಒಗ್ಗರಣೆಗೆ ಬೇಕಾದರೆ ನೀವು ಈರುಳ್ಳಿನ ಹಾಕ್ಕೋಬೋದು. ಆದರೆ ನಾನಿಲ್ಲಿ ಒಗ್ಗರಣೆಗೆ ಏನೂ ಈರುಳ್ಳಿ ತಗೊಂಡಿಲ್ಲ. ಅಂದರೆ ಡೈರೆಕ್ಟ್ ಏನು ಮಸಾಲೆ ರುಬ್ತಾ ಇದ್ದೀನಲ್ಲ, ಇದೇ ಮಸಾಲೆ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಈರುಳ್ಳಿ ಏನೂ ಒಗ್ಗರಣೆಗೆ ಹಾಕಿರಲಿಲ್ಲ. ನೋಡಿ ಇಲ್ಲಿ ಮಸಾಲೆ ಎಲ್ಲ ರುಬ್ಕೋತಾ ಇದ್ದೀನಿ ಇವಾಗ. ಈ ಮಸಾಲೆ ಎಲ್ಲ ರುಬ್ಕೊಂಡಾದ್ಮೇಲೆ ಈ ಥರ ಬಂತು ಅಂದರೆ ಒಂದು ಸ್ವಲ್ಪ, ಅಷ್ಟೊಂದೇನು ತೀರಾ ನುಣ್ಣಗೇನು ಬೇಡ, ಸ್ವಲ್ಪ ಮೀಡಿಯಮ್ ಆಗಾದರೆ ಸಾಕು. ಮತ್ತು ಇವಾಗ ಈ ಕಾಳು ಕೂಡ ಬೆಂದಿದೆ. ಇವಾಗ ಮುಚ್ಚಳ ತೆಗಿತಾ ಇದ್ದೀನಿ ನೋಡಿ, ಬೆಂದಿದೆ. ಈ ಎಲೆ ನೋಡಿ ನಿಜವೂ ಹೇಗೆ ಇದು ಮುಚ್ಚಳ ತೆಗ್ದಿದ ತಕ್ಷಣ ಎಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಯಾಕಂದರೆ ಈ ಎಲೆ ತುಂಬ ಸ್ಮೆಲ್ ಬರುತ್ತೆ. ಪಲಾವ್ ಎಲೆಲ್ಲ ನೋಡಿರ್ಬೋದಲ್ಲ, ತುಂಬ ಸ್ಮೆಲ್ ಇರುತ್ತೆ ನೋಡಿ. ಈ ಎಲೆ ಮತ್ತು ಈ ಚಕ್ಕೆ ಎರಡನ್ನೂ ತೆಗಿಬೇಕು. ಎರಡನ್ನೂ ತೆಗೆದ್ಬಿಟ್ಟು ಬಿಸಾಕಬೇಕು. ಈ ಎಲೆನೂ ಅಷ್ಟೇ, ಇದ್ರ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ, ಈ ಚಕ್ಕೆದಾಗಲಿ ಎಲೆದಾಗಲಿ. ಅಂದರೆ ಏನೋ ಒಂಥರ ಟೇಸ್ಟ್ ಕೊಡುತ್ತೆ ಇದು ಹೇಳಬೇಕಂದ್ರೆ. ಅದಕ್ಕೋಸ್ಕರ ಅವನ್ನ ಮೊದಲಿಗೆ ಬೇಯಿಸ್ಕೊಂಡು ತೆಗೆದು ಬಿಸಾಕಬೇಕು ಅವೆರಡನ್ನೂ. ಅವೆರಡು ಬಿಸಾಕಿದ ನಂತರ ಇವಾಗ ನಾನಿಲ್ಲಿ ನೋಡ್ತಾ ಇದ್ದೀನಿ ಬೆಂದಿದೆ ಅಂತ. ಚೆನ್ನಾಗಿ ಬೆಂದಿದೆ, ಸಾಕು ಇಷ್ಟು ಬೆಂದರೆ. ಮತ್ತು ಇವಾಗ ಇನ್ನೊಂದು ಪಾತ್ರೆ ತಗೊಂಡಿದ್ದೀನಿ ನಾನಿಲ್ಲಿ. ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್, ಅರ್ಧ ಅಂದರೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಅಂದರೆ
ಸ್ವಲ್ಪ ನೋಡಿ ಈ ಥರ ಗುಳ್ಳೆ ಗುಳ್ಳೆ ಬರ್ತಾ ಇದೆಯಲ್ಲ, ಆ ಥರ ಬಂದಿರಬೇಕು. ಆವಾಗ ಇದೇನು ರುಬ್ಬಿದೇನಲ್ಲ ಮಸಾಲೆ, ಆ ಮಸಾಲೆನ ನಾನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬೆಂದ್ಬಿಟ್ಟಿದೆ ಎಣ್ಣೆ, ಚೆನ್ನಾಗಿ ಬಿಸಿ ಆಗಿಬಿಟ್ಟಿದೆ ಹೇಳಬೇಕಂದ್ರೆ ಎಣ್ಣೆ. ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಹಿಂದ್ಗಡೆನೇ ನಾನು ಏನೇನು ಮಸಾಲೆ ತಗೊಂಡಿದ್ದೀನಿ ಅಂದರೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ ಮತ್ತು ಈ ಚೋಲೆ ಮಸಾಲ, ಗರಂ ಮಸಾಲ ಇಷ್ಟನ್ನು ನಾನು ತಗೊಂಡಿದ್ದೀನಿ. ತಗೊಂಡು ಎಲ್ಲ ಒಂದು ಪ್ಲೇಟ್ಗೆ ಹಾಕಿದ್ದೀನಿ. ಯಾಕಂದರೆ ಒಂದೊಂದೇ ಹಾಕೋಕ್ಕೆ ನೆನಪಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಫಸ್ಟೇ ಯಾವುದೇ ಅಡುಗೆ ಮಾಡಬೇಕಾದ್ರೂ ಅಷ್ಟೇ, ನಾನು ಫಸ್ಟು ಈ ಥರ ಮಸಾಲೆಗಳನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಬಿಡ್ತೀನಿ. ಆಮೇಲೆ ಪ್ಲೇಟ್ಗೆ ಹಾಕ್ಕೊಂಡ್ರೆ ಎಲ್ಲ ಹಾಕಿದ್ದೀನಿ ಅಂತ ನಾನು ನೆನಪಾಗುತ್ತೆ. ಒಂದೊಂದು ಸರಿ ಅಡುಗೆ ಮಾಡಬೇಕಾದ್ರೆ ಮರ್ತೋಗುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಈ ಥರ ಮಾಡೋದು. ನೋಡಿ ಇಲ್ಲಿ ಅಷ್ಟನ್ನು ಇವಾಗ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಆ ಟೊಮಾಟೊ ಮಸಾಲೆಯಲ್ಲಿ ಈಗಾಗಲೇ ಎಣ್ಣೆ ಬಿಡ್ತಾ ಇದೆ ಅದು. ಇವಾಗ ಇದನ್ನು ಹಾಕಿದ್ದೀನಲ್ವ, ಈಗ ಇದು ಅಷ್ಟೇ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ಮಾತ್ರ. ಯಾಕಂದರೆ ಕಾಳು ಬೇಯಿಸೋಕ್ಕೆಲ್ಲ ನಾನು ಈಗಲಾಗಲೇ ಉಪ್ಪನ್ನು ಹಾಕಿದ್ದೀನಿ. ಮತ್ತು ಇದನ್ನು ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಕೈ ಬಿಡ್ದಲ್ಲೇ ಮಿಕ್ಸ್ ಮಾಡಬೇಕು. ಅಂದರೆ ಎಣ್ಣೆ ಎಲ್ಲ ನೋಡಿ ಸೈಡಿಗೆ ಬಿಟ್ಕೋತಾ ಇದೆ. ಇವಾಗ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ, ನಾನು ಏನು ಬೇಯಿಸಿಟ್ಟಿದ್ದೀನಲ್ಲ, ಅಂದರೆ ಕಾಬೂಲ್ ಚನ, ಕಡಲೆಕಾಳು ಏನು ಇದೆಯಲ್ಲ ಅದನ್ನು ಬೇಯಿಸಿಬಿಟ್ಟು ಇಟ್ಟಿರೋ ಅಂಥ ಚನಾನ ನಾನು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಅಂದರೆ ಮತ್ತು ಈ ಎಣ್ಣೆ ಈ ಮಸಾಲೆ ನೀಟಾಗಿ ಅಂಟಬೇಕು ಈ ಕಡಲೆಕಾಳಿಗೆ. ಯಾಕಂದರೆ ಇದು ಬೇಯಿಸಿರೋ ಅಂಥ ಕಡಲೆಕಾಳು ಬೇಗ ಅಂಟ್ಕೊಳ್ಳುತ್ತೆ. ಮತ್ತು ನೋಡಿ ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಟೈಮ್ ನಾನು ಇದನ್ನು ಬಿಡ್ತೀನಿ. ಅಂದರೆ ಈ ನೀಟಾಗಿ ಮಸಾಲೆ ಹಿಡಿಬೇಕಲ್ಲ, ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಟೈಮ್ ಬಿಡ್ತೀನಿ. ಎಷ್ಟು ಮಸಾಲೆ ಅಂಟುತ್ತೋ ಅಷ್ಟು ರುಚಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದರೆ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಹಾಕ್ಕೋಬೋದು, ಆದರೆ ನಾನು ಇಲ್ಲಿ ಹಾಕಿರಲಿಲ್ಲ. ಯಾಕಂದರೆ ಸ್ಕೂಲಿಗೆ ಕಳಿಸ್ಬೇಕಿತ್ತು, ಹಾಗಾಗಿ ಎಲ್ಲ ನಾನು ಒಟ್ಟಿಗೆ ರುಬ್ಬಿದ್ದೆ. ಅಂದರೆ ರುಬ್ಬೋದಕ್ಕೂ ಇದನ್ನೆಲ್ಲ ಹಾಕ್ತಾರೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೋತೀನಿ. ಅಂದರೆ ಖಾರ ರುಬ್ಬಿದ್ನಲ್ಲ ಜಾರು, ಆ ಜಾರಲ್ಲೇ ಸ್ವಲ್ಪ ನೀರನ್ನು ಇದಕ್ಕೆ ಹಾಕ್ಕೋತೀನಿ. ತೀರ ಅಷ್ಟೊಂದೇನು ಹಾಕೋದಿಲ್ಲ, ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಈ ಮಸಾಲೆ ಏನಿದೆ ನೋಡಿ, ಇದೆಲ್ಲ ತೀರ ಅಷ್ಟೊಂದು ನೀರು ಹಾಕೋಕ್ಕೆ ಹೋಗಬಾರ್ದು. ಈ ಮಸಾಲೆ ಎಲ್ಲ ನೀಟಾಗಿ ಹಿಡಿಯೋ ಮಟ್ಟಿಗೆ ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡ್ಮೇಲೆ ಈ ಥರ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕಿದು. ಒಂದು ಸ್ವಲ್ಪ ಟೈಮ್ ಇದಕ್ಕೆ ಪ್ಲೇಟನ್ನು ಮುಚ್ಚಿಬಿಡ್ತಾ ಇದ್ದೀನಿ ನಾನು. ಅಂದರೆ ನೀರೆಲ್ಲ ಹಾಕಿದ್ದೀನಲ್ಲ, ಒಂದು ಸ್ವಲ್ಪ ಟೈಮ್ ಪ್ಲೇಟ್ ಮುಚ್ಚಿ ಬಿಟ್ಟಿದ್ದೆ. ಇವಾಗ ನೋಡಿ ಇಲ್ಲಿ ಹೇಗಾಯಿತು ಅಂತ ಹೇಳ್ಬಿಟ್ಟು. ಅಂದರೆ ಇವಾಗ ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಸ್ವಲ್ಪ ಗಟ್ಟಿಯಾಗಿದೆ, ಯಾಕಂದರೆ ಸ್ವಲ್ಪ ನೀರು ಹಾಕಿದ್ನಲ್ಲ, ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿದೆ. ಇದು ದೋಸೆ, ಚಪಾತಿ, ಇಡ್ಲಿ, ಪೂರಿಗೆ ಸೂಪರ್ ಕಾಂಬಿನೇಷನ್ ಇದು. ಮತ್ತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಮತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಅಡುಗೆಗಾದರೂ ಅಷ್ಟೇ ಕೊತ್ತಂಬರಿ ಲಾಸ್ಟಲ್ಲಿ ಹಾಕಬೇಕು. ಅಂದರೆ ಕೆಲವರು ರುಬ್ಬೋದಕ್ಕೂ ಹಾಕ್ತಾರೆ, ನಾನು ಹಾಕಿರಲಿಲ್ಲ ರುಬ್ಬೋದಕ್ಕೆ, ಅದಕ್ಕೋಸ್ಕರ ಇವಾಗ ಲಾಸ್ಟಲ್ಲಿ ಹಾಕ್ತಾ ಇರೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಇದ್ರ ಮೇಲೆ ಬೇಕಾದರೆ ಬೆಣ್ಣೆ ಇದ್ದರೆ ಬೆಣ್ಣೆ ಸಹ ಹಾಕ್ಕೋಬೋದು. ನಿಮ್ಮ ಮನೇಲಿ ಏನಾದರೂ ಬೆಣ್ಣೆ ಇಟ್ಕೊಂಡಿದ್ರೆ ಆ ಬೆಣ್ಣೆ ಉಂಡೆನ ಸಹ ಇದ್ರ ಮೇಲೆ ಹಾಕ್ಬೋದು ಲಾಸ್ಟಲ್ಲಿ ನೀವು. ನಮ್ಮ ಮನೇಲಿ ಬೆಣ್ಣೆ ಇರಲಿಲ್ಲ, ಹಾಗಾಗಿ ಅಂದರೆ ತುಪ್ಪ ಇತ್ತು, ಬೆಣ್ಣೆ ಇರಲಿಲ್ಲ. ಬೆಣ್ಣೆ ಹಾಕಿದ್ರೆ ಏನೋ ಒಂಥರ ತುಂಬ ಇನ್ನೂ ಚೆನ್ನಾಗಿರುತ್ತೆ ಹೇಳಬೇಕಂದ್ರೆ ಇದು. ಮತ್ತು ನೋಡಿ ನೀಟಾಗಿ ಇವಾಗ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಗ್ಯಾಸ್ ಎಲ್ಲ ಆಫ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಇವಾಗಲೇ ರೆಡಿಯಾಗಿದೆ ಇದು. ಅದಕ್ಕೋಸ್ಕರ ನೋಡಿ ಈ ಥರ ವೀಡಿಯೋ ಮಾಡಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಒಂದೊಂದು ಸರಿ ಈ ಮಳೆಯಲ್ಲೆಲ್ಲ ಅಷ್ಟೊಂದು ಬಿಸಿಲಿರೋದಿಲ್ವಲ್ಲ, ಹಾಗಾಗಿ ವೀಡಿಯೋಗಳು ಒಂದು ಸ್ವಲ್ಪ ಹಾಗಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅಂದರೆ ತೀರಾ ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ, ಇಲ್ಲ ಅಂತ ಅಲ್ಲ. ಮತ್ತು ನೋಡಿ ಇಲ್ಲೊಂದು ಚೂರು ನೀಟಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಎತ್ಕೋಬೋದೆ. ಇಲ್ಲಿಗಿಂತ ಅಲ್ಲೇ ಪರವಾಗಿರಲಿಲ್ಲ ಅಂತ ಅನ್ನಿಸ್ತು. ಅದಕ್ಕೆ ನಾನು ಮತ್ತೆ ಏನು ಮಾಡಿದೆ, ಅದೇ ಜಾಗಕ್ಕೆ ತಗೊಂಡೋಗಿ ಇಟ್ಬಿಟ್ಟೆ. ಮತ್ತು ಇನ್ನೊಂದು ಕಡೆ ನಾನು ಇಲ್ಲಿ ಇದಕ್ಕೆ ಪೂರಿನ ಬೇಯಿಸ್ಕೊತಾ ಇದ್ದೆ. ಈ ಪೂರಿಗಳು ಹಾಗೆ ಹಸಿಟ್ಟೆಲ್ಲ ಕಲಿಸ್ಕೊಂಡು ಉಣ್ಣೆ ಮಾಡಿ ಒಂದು ಕಡೆ ಒತ್ತಿಬಿಟ್ಟು ಇಟ್ಟಿದ್ದೆ. ಪೂರಿಗಳೆಲ್ಲ ಒತ್ತಿಟ್ಬಿಟ್ಟು ಇವಾಗ ಅದು ಮಸಾಲೆ ಅಂದರೆ ಚೋಲೆ ಮಸಾಲೆ ರೆಡಿ ಆಯ್ತಲ್ಲ, ಇವಾಗ ಅದಕ್ಕೋಸ್ಕರ ಇದನ್ನು ಬೇಯಿಸ್ತಾ ಇದ್ದೀನಿ. ಇದನ್ನು ಬೇಯಿಸಿ ಒಂದು ಜಾಲರಿ ಒಳಗಡೆ ಹಾಕ್ತೀನಿ. ಅಂದರೆ ಜಾಲರಿಲಿ ಎಣ್ಣೆ ಎಲ್ಲ ಹೀರ್ಕೊಳುತ್ತಲ್ವ, ಕೆಳಗಡೆ ಎಣ್ಣೆ ಎಲ್ಲ ಕೆಳಗಡೆ ಹೋಗುತ್ತೆ, ಪೂರಿ ಮಾತ್ರ ಮೇಲಿರ್ತಾವಲ್ಲ, ಅದಕ್ಕೋಸ್ಕರ ಆ ಥರ ಸೊಪ್ಪು ತೊಳೆಯೋ ಜಾಲರಿ ಬರುತ್ತಲ್ಲ, ಆ ಜಾಲರಿ ಒಳಗಡೆ ಹಾಕಿ ಬಿಟ್ಟಿದ್ದೆ. ಅಂದರೆ ಎಣ್ಣೆ ಏನಿದ್ರು ಕೆಳಗೆ ಬರುತ್ತೆ ಹೇಳ್ಬೇಕಂದ್ರೆ, ಅದಕ್ಕೋಸ್ಕರ. ಮತ್ತು ನೀಟಾಗಿ ಇದನ್ನು ಬೇಯಿಸ್ಕೋಬೇಕು. ಪೂರಿಗಳನ್ನು ಅಷ್ಟೇ ನೀಟಾಗಿ ಬೇಯಿಸ್ಕೋಬೇಕು ಎರಡು ಕಡೆನೂ. ಸ್ವಲ್ಪ ಟೈಮು ಹಸಿಟ್ಟನ್ನ ಕಲಿಸ್ಬಿಟ್ಟು ಇಟ್ಬಿಟ್ಟು ಈ ಥರ ಒತ್ತಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ, ಸ್ವಲ್ಪ ಉಬ್ಬುತ್ತೆ ಸಹ, ಸಾಫ್ಟಾಗಿ ಬರುತ್ತೆ, ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಕೆಲವು ಪೂರಿಗಳು ನಾನು ನೋಡಿದ್ದೀನಿ ಹೋಟೆಲ್ಗಳಲ್ಲೆಲ್ಲ, ನೋಡಿ ಇಲ್ಲಿ ಎಷ್ಟು ಸಾಫ್ಟಾಗಿದೆ ಅಂತ ಹೇಳ್ಬಿಟ್ಟು ಒಂಥರ ಕುರುಮ್ ಅಂತ ಇರುತ್ತೆ, ಅಷ್ಟೊಂದು ಚೆನ್ನಾಗೇ ಇರೋದಿಲ್ಲ ಹೇಳ್ಬೇಕಂದ್ರೆ.
ಇವಾಗ ನೋಡಿ ಈ ಥರ ಬೇಯಿಸಿ ಈ ಥರ ಇಟ್ಟಿದ್ದೀನಿ. ಅಂದರೆ ಇನ್ನಿಗೇನು ತಿಂಡಿ ಕೊಟ್ಬಿಟ್ಟು ಸ್ಕೂಲಿಗೆ ಕಳಿಸ್ಬೇಕು, ಆಮೇಲೆ ಬೇಕಾದರೆ ನಾವು ತಿನ್ಕೋತೀವಿ. ಆ ಥರ ಈ ಪೂರಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಪೂರಿ ಇದು. ಲಾಸ್ಟ್ ಪೂರಿ ಚೆನ್ನಾಗಿ ಉಬ್ಬಿಡ್ತು. ಫಸ್ಟ್ ಪೂರಿಗಳು ಒಂದೆರಡು ಉಬ್ಬಿದ್ದು, ಇದು ಲಾಸ್ಟ್ ಪೂರಿ ಚೆನ್ನಾಗಿ ಉಬ್ಬಿತು ಹೇಳ್ಬೇಕಂದ್ರೆ. ಅದಕ್ಕೋಸ್ಕರ ನಾನೆಲ್ಲ ಒಂದು ಸೈಡಲ್ಲಿ ಇಟ್ಬಿಟ್ಟು ಇವಾಗ ನಾನು ಪ್ಲೇಟ್ಗೆ ತಿಂಡಿನ ಹಾಕಿದ್ದೀನಿ. ನೋಡಿ ಇಲ್ಲಿ ಯಾವ ಥರ ಆಗಿದೆ ರೆಸಿಪಿ ಅಂತ ಹೇಳ್ಬಿಟ್ಟು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರ್ಬೋದು ಅಂತ ಅಂದ್ಕೊಳ್ಳಿ. ನೋಡಿ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ನೀವು ಒಂದ್ಸಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.